ಎವನ್ ಟಿವಿ ನ್ಯೂಸ್ ವೀಕ್ಷಕರಿಗೆ ಸ್ವಾಗತ. ನಾಮಫಲಕವನ್ನ ಕಿತ್ತು ಹಾಕಿರುವವರ ವಿರುದ್ಧ ಸೂಕ್ತ ಕ್ರಮ ಜರುಗಿಸಲು ದಲಿತ ಸಂಘಟನೆಗಳ ಒತ್ತಾಯ. ನಗರ ಪೊಲೀಸ್ ಠಾಣಾ ಮುಂಭಾಗ ಪ್ರತಿಭಟನೆ ನಡೆಸಿದ ದಲಿತ ಪರ ಸಂಘಟನೆಗಳು ನ್ಯಾಯಾಲಯದಲ್ಲಿ ಪಿಟಿಸಿಎಲ್ ಪ್ರಕರಣ ನಡೆಯುತ್ತಿರುವ ಬಗ್ಗೆ ನಾಮಫಲಕವನ್ನ ಅಳವಡಿಸಿದ್ದು, ನಾಮಫಲಕವನ್ನ ಕಿತ್ತು ಹಾಕಿರುವವರ ವಿರುದ್ಧ ಸೂಕ್ತ ಕಾನೂನು ರೀತಿಯಲ್ಲಿ ಕ್ರಮ ಜರುಗಿಸಬೇಕೆಂದು ದಲಿತ ಪರ ಸಂಘಟನೆಗಳ ಮುಖಂಡರುಗಳು ನಗರ ಪೊಲೀಸ್ ಠಾಣೆ ಎದುರುಗಡೆ ಪ್ರತಿಭಟನೆ ನಡೆಸಿ ಮನವಿ ಪತ್ರವನ್ನ ನಗರ ಠಾಣೆಯ ಸರ್ಕಲ್ ಇನ್ಸ್ಪೆಕ್ಟರ್ ವಿಜಯಕುಮಾರ್ ಅವರಿಗೆ ಸಲ್ಲಿಸಿದರು. ಪ್ರತಿಭಟನಾ ವೇಳೆ ಮಾತನಾಡಿದ ದಲಿತ ಮುಖಂಡ ವಿಜಯ ನರಸಿಂಹ, ಚಿಂತಾಮಣಿ ತಾಲೂಕು ಕಸಾಬಾ ಹೋಬಳಿ ಚಿಂತಾಮಣಿ ನಗರದ ಹಳೆ ಸರ್ವೆ ನಂಬರ್ 31 ಆಗಿದ್ದು, ಹೊಸ ಸರ್ವೆ ನಂಬರ್ 146ರ 02 ಎಕರೆ ಜಮೀನು ಮುನಿ ಕದಿರಪ್ಪ ಅವರಿಗೆ ಸರ್ಕಾರದಿಂದ ಮಂಜೂರಾಗಿದ್ದು, ಸದರಿ ಜಮೀನು ಈಗಾಗಲೇ ಪರಾಭಾರಿಯಾಗಿದ್ದು, ಜಮೀನು ಪರಾಭಾರಿಯಾಗಿರುವ ಬಗ್ಗೆ ಪಿಟಿಸಿಎಲ್ ಪ್ರಕರಣವು ಉಪವಿಭಾಗ ಅಧಿಕಾರಿಗಳ ನ್ಯಾಯಾಲಯ ಚಿಕ್ಕಬಳ್ಳಾಪುರ ಅವರಲ್ಲಿ ಪ್ರಕರಣ ನಡೆಯುತ್ತಿದ್ದು, ಸದರಿ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಸದರಿ ಜಮೀನಿನಲ್ಲಿ ನಾಮಫಲಕವನ್ನ ನಾಟಿ ಮಾಡಲಾಗಿದ್ದು, ನಾಮಫಲಕವನ್ನ ರಾತ್ರಿ ಸಮಯದಲ್ಲಿ ಕೆಲ ವ್ಯಕ್ತಿಗಳು ಕಿತ್ತು ಹಾಕಿದ್ದು, ಅವರ ವಿರುದ್ಧ ಸೂಕ್ತ ಕಾನೂನು ಕ್ರಮ ಕೈಗೊಳ್ಳಬೇಕು ಎಂದು ಹೇಳಿದವರು. ಪ್ರತಿಭಟನೆಯಲ್ಲಿ ಕವಾಲಿ ವೆಂಕಟರಾಮಣಪ್ಪ, ಮೂರ್ತಿ ವೆಂಕಟಪ್ಪ, ಆನಂದಪ್ಪ, ರವಿ, ಮಂಜು ಪಿವಿ, ಎಂವಿ ರಾಮಪ್ಪ, ನರಸಿಂಹಪ್ಪ, ಸಂತೋಷ್, ಜನಮುನೆಯ, ಅಂಜಿ, ಹರೀಶ್, ಕೃಷ್ಣ, ಪಿವಿ ರವಿ, ಪಿವಿ ನಾಗ, ಬಾಲು ಸೇರಿದಂತೆ ಮತ್ತಿತರರು ಇದ್ದರು. ರಕ್ತವನ್ನು ಚೆಲ್ಲುತ್ತೇವೆ, ರಕ್ತವನ್ನು ಚೆಲ್ಲುತ್ತೇವೆ. ಪಡೆಯುತ್ತಿರುವ ಕಿಡಿಗಾಡಿಗಳಿಗೆ, ಅವರ ದೌರ್ಜನ್ಯಕ್ಕೆ, ಅವರ ದಬ್ಬಾಳಿಕೆಗೆ ಪಿಟಿಸಿಎಲ್ ಕೇಸ್ ದಾಖಲು ಮಾಡ್ತಾರೆ ಮುನ್ಶಾಮಪ್ಪ ಅನ್ನೋ ಅವ್ರ ಕುಟುಂಬದವರು. ಹಾಗಾಗಿ ಪರಿಪೂರ್ಣವಾದ ದಾಖಲೆಗಳಿಲ್ಲ ಅಂತ ಹೇಳ್ಬಿಟ್ಟಿದ್ದಾನೆ. AC ಅವರು ವಜಾ ಮಾಡಿದ್ದಾರೆ, DC ಅವರು ವಜಾ ಮಾಡಿದ್ದಾರೆ, ಮತ್ತು ಹೈಕೋರ್ಟಲ್ಲಿ ವಜಾ ಆಗಿದೆ. ದಾಖಲೆಗಳ ಕೊರತೆಯಿಂದ ವಜಾ ಆಗಿದೆ ಹೊರತು ಅವರು ಫೇವರ್ ಆಗಿಲ್ಲೂ ಆದೇಶ ಆಗಿದೆ. ವಜಾ ಆಗಿರೋದನ್ನು ಯಾವ ಥರ ಅವ್ರು ಪರಿಗಣನೆಗೆ ತಗೋಬೇಕಿತ್ತು. ವಜಾ ಆಗಿದೆ ಅಂದರೆ ಮತ್ತೆ ಮೂಲ ದಾಖಲೆಗಳೆಲ್ಲ ಸರಿಪಡಿಸಿ ಮತ್ತೆ ಅವ್ರ ಕೇಸ್ ಆಗಿದ್ರೆ ಅದು ಉಳಿಯಲ್ಲ ಅಂತ ಅರಿವಿರಬೇಕಾಗಿತ್ತು. ಅರಿವಿಲ್ಲದೆ ಅವರು ಏನು ನಮ್ಮ ಸಮುದಾಯದ ಬಗ್ಗೆ ಮತ್ತು ಈ ಸಮಾಜದ ಶಾಂತಿಯನ್ನು ಕದರ್ತಕ್ಕಂಥ ಒಂದು ಷಡ್ಯಂತ್ರನೇ ಅಂತ ನಾವು ಹೇಳೋಕ್ಕೆ ಇಷ್ಟಪಡ್ತೀವಿ. ಹಾಗಾಗಿ ಏನಿವಾಗ ಮತ್ತೆ ನಾವು ಅದನ್ನು ಸೆಂಟ್ರಲ್ ಕಮಿಷನರ್, ಸೆಂಟ್ರಲ್ ಕಾಸ್ಟ್ ಆ್ಯಂಡ್ ಶೆಡ್ಯೂಲ್ಡ್ ಟ್ರೈಬ್ ಕಮಿಷನರ್ಗೆ ನಾವು ಮನವಿ ಮಾಡಿದಾಗ ಅವರು ಒಂದು ಲೆಟರ್ ಬರೀತಾರೆ ಇದನ್ನು DC ಮತ್ತು AC ಗಳಿಗೆಲ್ಲ. ಅವರ ಆದೇಶದಂತೆ ಎಲ್ಲ ದಾಖಲೆಗಳು ಕೊಡ್ತಾರೆ. ಆ ದಾಖಲೆಗಳು ಇಲ್ಲಿದೆ. ಅದಾದ ಮೇಲೆ ಜಮೀನಿಗೆ ಸಂಬಂಧಪಟ್ಟಂಥ ಪೂರ್ತಿ ದಾಖಲೆಗಳನ್ನು ನಮ್ಗೆ ನೀಡಿರುತ್ತಾರೆ. ಅದರಂತೆ ನಾವು ಮತ್ತೆ AC ನ್ಯಾಯಾಲಯದಲ್ಲಿ, ಯಾಕಂದರೆ ಅದು ವಜಾ ಆಗಿರೋದ್ರಿಂದ ಮತ್ತೆ ಹೋಗೋಕ್ಕೆ ಅವಕಾಶ ಇರೋದ್ರಿಂದ ನಾವು ಮತ್ತೆ ಅದನ್ನು PTCL ಕಾಯ್ದೆಯನ್ನು ದಾಖಲು ಮಾಡಿದ್ದೀವಿ. AC ನ್ಯಾಯಾಲಯದಲ್ಲಿ ನಡೀತಾ ಇದೆ. ಏನು ಕೇಸ್ ನಂಬರ್ 64 ಇದೇ ವರ್ಷ ಏಪ್ರಿಲಲ್ಲಿ ಹಾಕಿರ್ತಕ್ಕಂಥದ್ದು. ಹಾಗಾಗಿ ಅದನ್ನು ಅವ್ರು ಗಮನಿಸ್ಕೊಂಡಿರ ಮತ್ತೆ ಇದು ಜಮೀನು ಹೋಗ್ಬಿಡುತ್ತೆ, ನಮ್ಗೆ ಸಿಗೋದಿಲ್ಲ ಅಂತ ಹೇಳ್ಬಿಟ್ಟು ಸುಮ್ಮನೆ ಇಲ್ಲದೇ ಇರೋಲ್ಲ ಒಂದು ಷಡ್ಯಂತ್ರ ಮಾಡಿ ದಲಿತರು ರೋಲ್ ಕಾಲ್ ಅಂತ ಅವ್ಯಾಚ್ಯ ಶಬ್ದಗಳಿಂದ ಬೈದಿದ್ದಾರೆ. ಮತ್ತೊಂದೇನೆಂದರೆ ದಲಿತರ ತಾಳ್ಮೆನ ಏನು ಅವ್ರು ಪರೀಕ್ಷೆ ಮಾಡ್ತಾ ಇದ್ದಾರೆ. ಅವರು ಇವತ್ತು ನಾವು ಅಣ್ಣ ತಮ್ಮಂದಿರಂತೆ ಬಾಳ್ತಾ ಇದ್ದೀವಿ. ನಮ್ಮ ಒಂದು ತಾಳ್ಮೆನ ಏನು ಕೆದರಿದ್ರೆ ಏನಾದರೂ ಒಂದು ಪ್ರಾಬ್ಲಮ್ ಆಗಲಿ ಈ ನಗರ ಭಾಗದಲ್ಲಿ ಇವನ್ನೆಲ್ಲ ಮಟ್ಟ ಆಗ್ಬೋದು ಅನ್ನೋ ಉದ್ದೇಶದಿಂದ ಅವ್ರನ್ನೇನು ಆ ಥರ ಮಾಡಿದ್ದಾರೆ. ಹಾಗಾಗಿ ಅದಕ್ಕೆ ನಾವು ಅವಕಾಶ ಕೊಡೋಲ್ಲ. ಕಾನೂನು ಗೌರವ ಕೊಡ್ತಕ್ಕಂಥ ಜನರು ನಾವು ಬಾಬಾ ಸಾಹೇಬ್ ಅಂಬೇಡ್ಕರ್ ಅನುಯಾಯಿಗಳಾಗಿ ನಾವು ಶಾಂತಿ ಕದರ್ತಕ್ಕಂಥ ಕೆಲಸ ಇದುವರೆಗೂ ಯಾವತ್ತೂ ಮಾಡಿಲ್ಲ, ಮುಂದೆ ಮಾಡೋದು ಇಲ್ಲ, ನಮ್ಮ ಮುಂದಿನ ಪೀಳಿಗೆನೂ ಮಾಡೋದಿಲ್ಲ ಅಂತ ಬೇಕಾದ್ರೆ ನಾವು ಹೇಳ್ತೀವಿ. ಹಾಗಾಗಿ ನಿನ್ನೆ ನಡೆದಿರ್ತಕ್ಕಂಥ ಘಟನೆಗಳ ಬಗ್ಗೆ ಏನು ನಾವು ಮನವಿ ಕೊಡ್ತೀವಿ, ಇದರ ಬಗ್ಗೆ ನೀವು ಒಂದು ದೂರನ್ನು ದಾಖಲಿಸಿ ನಮ್ಮ
ಆಗಿರ್ತಕ್ಕಂಥ ಅವಮಾನನ ಸರಿ ಮಾಡಿಸ್ಬೇಕಂತ ಮನವಿ ಮಾಡ್ತೇವೆ. ಇದಾಗುತ್ತೆ. ಅದಾಗೋದು 29 ಏಪ್ರಿಲ್ ಇದೇ ವರ್ಷ. ಇದಾದಮೇಲೆ ಏನಾಗುತ್ತೆ ಅಂದರೆ ಡಿ ಸಿ ಅವ್ರಿಗೊಂದು ಪತ್ರ ಬರುತ್ತೆ. ಡಿ ಸಿ ಅವ್ರ ಪತ್ರ ಬಂದ ತಕ್ಷಣ ಅವರು ಇವ್ರಿಗೆಲ್ಲ ಬರೀತಾರೆ. ಬಂದ ತಕ್ಷಣ ಅವರೆಲ್ಲ ದಾಖಲೆಗಳನ್ನು ಮೂಲ ಕಡತ ನೋಡಿಕೆ ಇದರಲ್ಲೆಲ್ಲ ಡೀಟೇಲ್ ಕೊಟ್ಟಿದ್ದಾರೆ. ಅದರಂತೆ ಇಲ್ಲೇ ಪ್ರಕರಣ ದಾಖಲೆ